ಶಿರಡಿಯ ವಾಸ ಧುನಿ ಊದಿಯ ರಸ ಶ್ರೀ ಸಾಯಿ ಬಾಬಾ ಸಾಯಿ ಬಾಬಾ ಸಾಯಿ ಬಾಬಾ. ಚಿಕ್ಕಬಾಣಾವರದ ಶ್ರೀ ಸದ್ಗುರು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ 4ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಗುರುಪೂರ್ಣಿಮಾ ಪ್ರಯುಕ್ತ ಸದ್ಗುರು ಶ್ರೀ ಸಾಯಿಬಾಬಾರವರಿಗೆ ವಿಶೇಷ ಪೂಜೆ ಮತ್ತು ಲೋಕ ಕಲ್ಯಾಣಾರ್ಥಕವಾಗಿ ಶ್ರೀ ಸಾಯಿ ದತ್ತ ಹೋಮ. ಭಗವಂತರ ದರ್ಶನ ಪಡೆದು ಪುನೀತರಾದ ಶ್ರೀ ಸಾಯಿ ಭಕ್ತಾದಿಗಳಿಗೆ ಭಗವಂತನ ಅನ್ನ ಸಂತರ್ಪಣೆ ಹಾಗೂ ಸಾರ್ವಜನಿಕರಿಗೆ ಬೃಹತ್ ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರ. ಶಿರಡಿಗೆ ವೇದನೆ ನೀಗುವೆ ಊದಿಯ ಊದಿ ಧರ್ಮದ ದಾರಿಯ ಜನರಿಗೆ ತೋರಿ. ವೇದನೆ ನೀಗುವೆ ಊದಿಯ ಊದಿ ಸಾಯಿಯ ಶಿವರೂಪವು ಸಾಯಿಯ ಶ್ರೀ ವಿಷ್ಣುವು. ಆಮೇಲೆ ಒಂದು ಉಚಿತ ಆರೋಗ್ಯ ಶಿಬಿರನ ಮಾಡಿದ್ದಾರೆ. ರಕ್ತದಾನ, ಅನ್ನದಾನ ಇವೆಲ್ಲ ಒಂದು ಮನುಷ್ಯನಿಗೆ ಜೀವ ಉಳಿಸೋಕ್ಕಂಥ ಇವೆಲ್ಲ ಮಹಾದಾನ. ಇದು ಅನ್ನದಾನ ಮತ್ತು ರಕ್ತದಾನ ಒಳ್ಳೆಯದಾಗಲಿ. ಆ ಸಾಯಿಬಾಬಾ ನಮ್ಮ ಗ್ರಾಮಕ್ಕೆ ಸಕಲ ಒಂದು ಜೀವಿಗಳಿಗೂ ಒಂದು ಒಳ್ಳೇದು ಮಾಡಲಿ ಅಂತ ಕರುಣಿಸಲಿ ಅಂತ ಹೇಳ್ತಾ ನಮ್ಮ ಹನುಮಂತರಾಯಪ್ಪರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಒಂದು ಗಣಪತಿ ಆಚಾರ್ಯ ಕಾಲೇಜುಗಳಲ್ಲಿ ಇದೆ. ಅದು ಅಷ್ಟು ನಮ್ಮ ಭಾಗದಲ್ಲಿ ಜನ ಕಮ್ಮಿ ಹೋಗ್ತಾ ಇದ್ರು. ಯಾಕೆಂದರೆ ಚಿಕ್ಕಬಾಣಾವರ ಏನು ಹಳೆ ಊರಿದೆ, ಅಲ್ಲಿ ಯಾವುದು ದೇವಸ್ಥಾನ ಇರಲಿಲ್ಲ, ಸಾಯಿಬಾಬಾ ದೇವಸ್ಥಾನ. ಇವರು ಕಷ್ಟಪಟ್ಟು ಅವರು ಪ್ರಯತ್ನಪೂರ್ವಕವಾಗಿ ಭಾಳ ದಿನಗಳಿಂದ ಕಷ್ಟಪಟ್ಟು ಒಂದು ದೇವಸ್ಥಾನ ಕಟ್ಟಬೇಕು, ಸಾಯಿಬಾಬಾ ದೇವಸ್ಥಾನ ನಮ್ಮ ಬಾಣಾವರದಲ್ಲಿ ಇರಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ಸಾಯಿಬಾಬಾ ದೇವಸ್ಥಾನ ಕಟ್ಟಿದ್ದಾರೆ. ಬೇರೆ ಸಹಕಾರಕ್ಕಿಂತ ಅವರ ಪ್ರಯತ್ನ ಭಾಳ ದೊಡ್ಡದು. ಆದ್ದರಿಂದ ಮತ್ತು ಪ್ರತಿ ವರ್ಷ ಏನು ಗುರುಪೌರ್ಣಿಮೆ ದಿವಸ ಇದೆ, ಎಲ್ಲರನ್ನೂ ಸಂಪರ್ಕ ಮಾಡಿ ಎಲ್ಲರನ್ನೂ ಜೋಡಿಸ್ಕೊಂಡು ಎಲ್ಲ ಗಣ್ಯರನ್ನ, ಸಾಮಾನ್ಯ ಜನರನ್ನ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ಭಗವಂತ ಈ ಮೂಲಕ ಈ ಗುರುಪೂರ್ಣಿಮೆ ದಿವಸ ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಎಲ್ಲರಿಗೂ ಮಳೆ ಬೆಳೆ ಆಗಿ ಈ ದೇಶ ಸಮೃದ್ಧಿಯಾಗಿ ನಡೀಲಿ ಅಂತ ನಾವು ಆಶಿಸ್ತೀವಿ. ಭಗವಂತ ಹನುಮಂತರಾಯಪ್ಪರು ಇನ್ನೂ ಶಕ್ತಿ, ಆರೋಗ್ಯ, ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಮಾಡಲಿ, ಸಾಯಿಬಾಬಾ ಸೇವೆ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಎರಡು ಮಾತು ಪರಿಚಯ ಹೇಳ್ಬಿಡಿ. ನೀವೇನು ಓಕೆ ಸರ್, ಹೇಳಿ. ನಮ್ಮ ತಾಯಿ ಚಿಕ್ಕಬಳ್ಳಾಪುರ ಅಂತ, ನಮ್ಮ ತಂದೆ ರಾಮಪ್ಪ ಅಂತ. ಸೊ ಈಗ ನಾವು ಅಲ್ಲೇ ದೇವಸ್ಥಾನ ಕಟ್ಟಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಕಾರಣಾಂತರಗಳಿಂದ ಆಗಿಲ್ಲ. ಸೊ ಬಾಬಾ ಇಲ್ಲಿ ಕೂತ್ಬೇಕು ಅಂತ ಅನುಗ್ರಹ ಇತ್ತು. ಇಲ್ಲಿ ಕೂತ್ಕೊಂಡು ಈ ಲೆವೆಲ್ಗೆ ಆಗ್ತಾಯಿದೆ. ಸೊ ತುಂಬಾ ಕಷ್ಟಪಟ್ವಿ ಅಲ್ಲಿ ಕಟ್ಟೋಕ್ಕೆ, ಆಗೇ ಇಲ್ಲ. ಸೊ ಇಲ್ಲಿ ಬಾಬಾ ಇಲ್ಲಿ ಅನುಗ್ರಹ ಬರಬೇಕಂತಿತ್ತು, ಈ ಥರ ಆಗಬೇಕಂತಿತ್ತು, ಮಾಡ್ತಾಯಿದ್ದೀವಿ. ಇವತ್ತಿದ್ದು ಗುರುಪೌರ್ಣಿಮೆ 4ನೇ ವರ್ಷ ವಾರ್ಷಿಕೋತ್ಸವ ಮಾಡ್ತಾಯಿದ್ವಿ. ಸೊ ನಾವು ಇದರ ಒಂದು ತಿಂಗಳ ಮುಂದೆಯಿಂದಲೇ ಸಿದ್ಧತೆ ಪಡಿಸ್ಕೊಂಡಿದ್ವಿ. ಎಲ್ಲ ಜನರ ಆಶೀರ್ವಾದ, ದೇವರ ಕೃಪೆ. ಇವತ್ತು ವಿಶೇಷತೆ ಬಗ್ಗೆ ನಿಮ್ಮ ಪರಿಚಯ. ಇವತ್ತಿನ ದಿನ ವಿಶೇಷ ಏನು ಅಂತಂದರೆ, ಇವತ್ತು ಗುರುಪೌರ್ಣಿಮೆ. ಈ ಗುರುಪೌರ್ಣಿಮೆ ದಿನ ಯಾರು ಈ ಶಿರಡಿ ಸಾಯಿಬಾಬಾ ಸದ್ಗುರುನ ಆರಾಧನೆ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಆ ಬಾಬಾ ಎಲ್ಲರನ್ನೂ ಕೂಡ ಕಾಪಾಡಲಿ ಅಂತ ಹೇಳ್ತಾ ಈ ಒಂದು 2 ಚಿಕ್ಕ ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಈ ಒಂದು ಸನ್ನಿಧಿಗೆ ಯಾರು ಬರ್ತಾರೋ, ಯಾರು ಇಷ್ಟಾರ್ಥಗಳನ್ನು ಅವರು ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೋ ಅವರ ಸಂಕಲ್ಪ ಎಲ್ಲವೂ ಕೂಡ ನೆರವೇರುತ್ತೆ. ಮತ್ತು ಆ ಬಾಬಾ ಅನುಗ್ರಹದಿಂದ ಅವರ ಮನಸ್ಸು ಸಂಕಲ್ಪಗಳು ಏನೇನು ಇರುತ್ತೋ ಅವೆಲ್ಲವೂ ಕೂಡ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.